ಸ್ನೇಹಿತರೆ ನಮಸ್ತೆ. RCB 2025 ಈ ಸಲ ಕಪ್ ನಮ್ದಾಗುತ್ತಾ? ಬಟ್ ನಾವು ಯಾವಾಗಲೂ ಹೇಳಬೇಕು ಈ ಸಲ ಕಪ್ ನಮ್ಮದೇ ಅಂತ. ಅದೇ ಹುಮ್ಮಸ್ಸಿಂದ ಈ ಸಲ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೇಜರ್ಲಿ ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದರೆ, ಸೊ ನಾವು ಮಾಡ್ತಾನೆ ಇದ್ದೀವಿ ವೆದರ್ ವಿ ಆರ್ ಗೋಯಿಂಗ್ ಟು ಬಿ ಗೆಟ್ ಅವರ್ ಕಪ್ ಆರ್ ನಾಟ್. ಯಾಕೆ ಈ ಸಲ ನಮ್ಮದೇ ಆಗುತ್ತೆ ಅನ್ನೋದಕ್ಕೆ ಒಂದಷ್ಟು ಇನ್ಫಾರ್ಮೇಷನ್ನ ನಾನು ಇದರಲ್ಲಿ ತಂದಿದ್ದೀನಿ. ಮೇನ್ಲಿ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಕವರ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಬ್ರೀಫ್ ಮಾಡ್ತೀನಿ. ನಿಮಗೆ ಗೊತ್ತಾಗುತ್ತೆ. ಇದು ಟೋಟಲ್ 11 ನಿಮಿಷ 40 ಸೆಕೆಂಡ್ ಇದೆ. ದಯವಿಟ್ಟು ಎಲ್ಲರೂ ಕಂಪ್ಲೀಟ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಅಬೌಟ್ ಸ್ಕ್ವಾಡ್. ನಮ್ಮದು ಸ್ಕ್ವಾಡ್ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಮತ್ತು ರಜತ್ ಪಾಟಿದಾರ್ ಕ್ಯಾಪ್ಟನ್ಸಿ ಮಾಡೋದ್ರಿಂದ ವಿರಾಟ್ ಇದ್ದರೆ ಅವ್ರದ್ದು ಎಫರ್ಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಫಿಕ್ಸ್ಚರ್ ಅಂದರೆ ನಮ್ಮದು ಟೀಮು ಎಲ್ಲೆಲ್ಲಿ ಆಡುತ್ತೆ, ಯಾವ್ಯಾವತ್ತು ಮ್ಯಾಚ್ ಇದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತು ನಮ್ಮದು ಪ್ಲೇಯಿಂಗ್ 11 ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಹೋಮ್ ಗ್ರೌಂಡಲ್ಲಿ ಹೆಂಗಿರಬೇಕು, ಚಪಾಕಲ್ಲಿ ಹೆಂಗಿರಬೇಕು, ಹಿಡನ್ ಗಾರ್ಡಲ್ಲಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡ್ತೀನಿ. ಮತ್ತು ನಮ್ಮದು ಕೀ ಫ್ಯಾಕ್ಟರ್ ಏನು, ಮತ್ತು ಗೇಮ್ ಚೇಂಜಿಂಗ್ ಪ್ಲೇಯರ್ಸ್ ಯಾರು. ಕೊನೆಗೆ ನಾವು ನಮ್ಮ RCB ಎಲ್ಲಿ ಹೋಗಿ ಐದರ್ ಟಾಪ್ 4 ಎಂಡ್ ಆಗುತ್ತಾ ಅಥವಾ ಕಪ್ ಗೆಲ್ತೀವ ಅನ್ನೋದ್ರ ಬಗ್ಗೆನೂ ಒಂದು ಪ್ರಿಡಿಕ್ಷನ್ ಮಾಡೋಣ ಅನ್ನೋದು. ಓಕೆ, ನೆಕ್ಸ್ಟು ಈಗ ನಮ್ಮದು ಸ್ಕ್ವಾಡಲ್ಲಿ ಬ್ಯಾಟರ್ಸ್ ಯಾರ್ಯಾರು ಇದ್ದಾರೆ ಅನ್ನೋದು ನೋಡೋದಾದರೆ, ಬ್ಯಾಟರ್ಸ್ ಆ್ಯಂಡ್ ವಿಕೆಟ್ ಕೀಪರ್ಸು ವಿರಾಟ್ ಕೊಹ್ಲಿ ಇದ್ದಾರೆ, ರಜತ್ ಪಾಟಿದಾರ್ ಇದ್ದಾರೆ, ದೇವದತ್ ಪಡಿಕ್ಕಲ್ ಇದ್ದಾರೆ, ಸ್ವಸ್ತಿಕ್ ಚಿಗಾರ ಇದ್ದಾರೆ, ಫಿಲ್ ಸಾಲ್ಟ್ ಇದ್ದಾರೆ, ಜಿತೇಶ್ ಶರ್ಮಾ. ಇದರಲ್ಲಿ ಇಬ್ಬರು ವಿಕೆಟ್ ಕೀಪರ್ಸು ಯಾರ್ಯಾರು ಅಂತ ಅಂದರೆ ಫಿಲ್ ಸಾಲ್ಟು ಮತ್ತು ಜಿತೇಶ್ ಶರ್ಮಾ. ಸೊ ಮೇಯ್ನ್ ಬ್ಯಾಟರ್ಸ್ ಯಾರಪ್ಪ ನಮಗೆ ಅಂತಂದರೆ ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್, ದೇವದತ್ ಪಡಿಕ್ಕಲ್ ಮತ್ತು ಎಂಡಿಂಗಲ್ಲಿ ಸ್ವಸ್ತಿಕ್ ಚಿಗಾರ. ಹೌದು, ಯಾರು ಈ ಸ್ವಸ್ತಿಕ್ ಚಿಗಾರ? ಸ್ವಸ್ತಿಕ್ ಚಿಗಾರ ಈಸ್ ಎ ಬಿಗ್ ಹಿಟರ್, ಡೆಫಿನೆಟ್ಲಿ ಈಸ್ ಎ ಬಿಗ್ ಹಿಟರ್. ಸೊ ಈಸ್ ಪ್ರೂವ್ಡ್ ಇನ್ ಡೊಮೆಸ್ಟಿಕ್ ಲೆವೆಲಲ್ಲಿ ಒಂದು ಹಿಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಾನು ದೇವದತ್ ಪಡಿಕ್ಕಲ್ ಬಗ್ಗೆ ಏನು ಹೇಳೋ ಅಂಥ ಅವಶ್ಯಕತೆಯೂ ಇಲ್ಲ. ಸೊ ಆ್ಯಸ್ ಯು ನೋ ದಟ್ ನಮ್ಮ ಓಕೆ, ಐ ವಿಲ್ ಕಮ್ ಟು ದಟ್. ನೆಕ್ಸ್ಟ್ ಆಲ್ರೌಂಡರ್ ಸ್ಕ್ವಾಡ್ ಏನೇನಿದೆ ಅಂತ ಅಂದರೆ, ಲಿವಿಂಗ್ಸ್ಟನ್ ಇದ್ದಾರೆ, ಲಿಯಾಮ್ ಲಿವಿಂಗ್ಸ್ಟನ್ನು, ಮತ್ತು ಟಿಮ್ ಡೇವಿಡ್ ಇದ್ದಾರೆ, ಕೃಣಾಲ್ ಪಾಂಡ್ಯ, ಜಾಕಬ್ ಬೆಥೆಲ್ಲು, ರಮೋರಿಯೋ ಸ್ಟಫರ್ಡ್, ಮನೋಜ್ ಪಾಂಡೆಗೆ ಮತ್ತು ಮೋಹಿತ್ ರಾತಿ. ಇದರಲ್ಲಿ ನಮ್ಮ ಇಂಡಿಯನ್ಸ್ ಯಾರ್ಯಾರಿದ್ದಾರೆ ಅಂತಂದರೆ ಕೃಣಾಲ್ ಪಾಂಡ್ಯ ಮತ್ತು ಮನೋಜ್ ಪಾಂಡೆಗೆ, ಮೋಹಿತ್ ರಾತಿ. ಇನ್ನು ರಿಮೈನಿಂಗ್ 4 ಜನ ಯಾರಿದ್ದಾರೆ ಇವರೆಲ್ಲ ಫಾರಿನ್ ಪ್ಲೇಯರ್ಸು. ಅದರಲ್ಲೂ ನಮ್ಮ ಕೀ ಪ್ಲೇಯರ್ಸ್ ಯಾರ್ಯಾರು ಆಗ್ತಾರೆ ಅಂತಂದರೆ ಲಿಯಾಮ್ ಲಿವಿಂಗ್ಸ್ಟನ್ನು, ಟಿಮ್ ಡೇವಿಡ್ಡು, ಕೃಣಾಲ್ ಪಾಂಡ್ಯ, ಜಾಕಬ್ ಬೆಥೆಲ್ಲು ಮತ್ತು ರೊಮರಿಯೋ ಸ್ಟಫರ್ಡ್. ಅಂದರೆ ನಮ್ಮ ಲೋಕಲ್ ಹಂಟ್ಸ್ ಯಾರಿದ್ದಾರೆ, ನಮ್ಮ ಮನೋಜ್ ಪಾಂಡ್ಗೆ ಮತ್ತು ಇವರಿಗೆ ಚಾನ್ಸ್ ಸಿಗೋದು ಕಡಿಮೆ ಇದೆ. ಓಕೆ, ಬೌಲರ್ಸಿಗೆ ಬರೋದಾದರೆ ಭುವನೇಶ್ವರ್ ಕುಮಾರ್ ಇದ್ದಾರೆ, ಆ್ಯಸ್ ಯು ನೋ ದಟ್, ಯಶ್ ದಯಾಳ್, ಜಾಸ್ ಹೆಜಲ್ವುಡ್, ರಸಿಕ್ದಾರ್, ನುವಾನ್ ತುಷಾರ, ಲುಂಗಿ ಅಂಗಡಿ. ಇವರು 6 ಜನ ಫಾಸ್ಟ್ ಬೌಲರ್ಸು. ಮತ್ತು ಅಭಿನಂದನ್ ಸಿಂಗ್ ಕೂಡ ಫಾಸ್ಟ್ ಬೌಲರು. ಸ್ಪಿನ್ನರ್ಸ್ ಯಾರಿದ್ದಾರೆ ಅಂತಂದರೆ ಸುಯೇಶ್ವರ್ ಶರ್ಮಾ ಮತ್ತು ಸ್ವಪ್ನಿಲ್ ಸಿಂಗು. ಇದರಲ್ಲಿ ನಿಮಗೆ ಭುವಿ ಇದು ಡೆತ್ ಬೌಲಿಂಗ್ ಕನ್ಸಿಸ್ಟೆನ್ಸಿ ಏನಿದೆ ಅನ್ನೋದು ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು. ಯಶ್ ದಯಾಳ್ ಲಾಸ್ಟ್ ಇಯರ್ ನಮ್ಮ RCB ಪಿಚ್ಚಲ್ಲಿ ಈಸ್ ಎ ಪ್ರೂವನ್ ಕ್ಯಾಂಡಿಡೇಟ್. ಜಾಸ್ ಹೆಜಲ್ವುಡ್ ಕೂಡ ನಮ್ಮ RCB ಗಾಡಿ ಅವ್ರು ಪ್ರೂವ್ ಮಾಡಿದ್ದಾರೆ. ರಸಿಕ್ದಾರ್ದು ತುಂಬ ಇದೆ ಮಾತಾಡಲಿಕ್ಕೆ. ಆ್ಯಕ್ಚುಲಿ ಒಂದು ಲೆವೆಲ್ಲೇ ಬೇರೆ ಇದೆ. ಸೊ ಡೆಫಿನೆಟ್ಲಿ ಈ ಸರಿ 11ಲ್ಲಿ ನಾವು ನೋಡ್ಬೋದು. ನುವಾನ್ ತುಷಾರ ಇಟ್ಸ್ ನಥಿಂಗ್ ಬಟ್ ನಮ್ಮದು ಮಾಲಿಂಗ ಥರ ಬೌಲಿಂಗು, ಇಟ್ಸ್ ವೆರಿ ಗುಡ್ ಪ್ಲೇಯರ್. ಸೊ ನಾನು ಹೇಳ್ದಂಗೆ ನಮ್ಮ ಕೊಹ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ರಜತ್ ಪಾಟಿದಾರ್ ಕ್ಯಾಪ್ಟನ್ ಆಗೋದಕ್ಕೆ ಅಂತ ಅಂದರೆ, ಟು ಬಿ ಆನೆಸ್ಟ್ ಹೇಳಬೇಕು ಅಂದರೆ, ರಜತ್ ಪಾಟಿದಾರ್ ಇಲ್ಲಿ ಅರ್ಜುನ ಆದರೆ ನಮ್ಮ ವಿರಾಟ್ ಕೊಹ್ಲಿ ಕೃಷ್ಣನ್ ಥರ ಸೊ ಬ್ಯಾಕ್ ಎಂಡಲ್ಲಿ ನಿಂತು, ಆ್ಯಕ್ಚುಲಿ ನಿನ್ನೆ ನೀವು ಇದರಲ್ಲಿ ನೋಡಿರಬಹುದು ಅನ್ಬಾಕ್ಸಿಂಗಲ್ಲಿ. ಸೊ ಇನ್ನು ಮುಂದೆ ಸುಮಾರು ವರ್ಷ ನಮ್ಮ ಟೀಮನ್ನು ರಜತ್ ಪಾಟಿದಾರ್ ಲೀಡ್ ಮಾಡ್ತಾರೆ, ನಿಮ್ಮ ಸಪೋರ್ಟ್ ಬೇಕು ಅಂತ ಕೊಹ್ಲಿನೇ ಹೇಳಿದ್ದಾರೆ. ಅಂದರೆ 100% ಕೊಹ್ಲಿ ಇದರಿಂದ ಒಂದು ಬಿಗ್ ಡಿಸಿಷನ್ ಮಾಡಿದ್ದಾರೆ. ಸೊ ಲಾಂಗರ್ ಟೈಮ್ ಲೀಡ್ ಮಾಡೋವಂಥ ಒಬ್ಬ ಕ್ಯಾಪ್ಟನ್ ಬೇಕು ಅಂತ.
ಇಯರ್ ಆಫ್ಟರ್ ನಮ್ಮ ಲೀಡರು ರಜತ್ ಪಾಟಿದಾರ್ ಆಗಿರ್ತಾರೆ. ಡೆಫಿನೆಟ್ಲಿ ನಾವು ರಜತ್ ಪಾಟಿದಾರ್ನ ಇಂಡಿಯನ್ ಟೀಮಲ್ಲಿ ಕೂಡ ನೋಡ್ಬೋದು. ಓಕೆ, ನಮ್ದು ಎಲ್ಲೆಲ್ಲಿ ಮ್ಯಾಚಸ್ ಇದೆ ಅಂತ ನೋಡೋದಾದರೆ, ಫಸ್ಟ್ ಬಂದು ಈಡನ್ ಗಾರ್ಡನಲ್ಲಿ ಇದೆ 22ನೇ ತಾರೀಕು. 26ನೇ ತಾರೀಕು CSK ಮೇಲೆ ಚಿದಂಬರಂ ಸ್ಟೇಡಿಯಮಲ್ಲಿದೆ. ಅದಾದಮೇಲೆ ನಮ್ಮದು ಫಸ್ಟ್ ಮ್ಯಾಚು ಹೋಮ್ ಗ್ರೌಂಡಲ್ಲಿ ನಡೆಯೋದು 2nd ಏಪ್ರಿಲಲ್ಲಿ ನಡೆಯೋದು ಚಿನ್ನಸ್ವಾಮಿಯಲ್ಲಿ. ಅದು ಎಗೇನೆಸ್ಟ್ ಯಾರ ಮೇಲೆ? GT ಮೇಲೆ. ಸೊ ಅದಾದಮೇಲೆ ನಮ್ಮದು ಮುಂಬೈ ಮೇಲೆ ಇರುತ್ತೆ 7th ಏಪ್ರಿಲ್ಲು ವಾಂಖೇಡೆಯಲ್ಲಿರುತ್ತೆ. ಸೊ DC ಮೇಲೆ ಇದೆ ಚಿನ್ನಸ್ವಾಮಿಯಲ್ಲಿ. ಸೊ ಅದಾಫ್ಟರ್ ನೀನು ನೋಡ್ತಾ ಹೋಗ್ಬೋದು, ಒಂದು ಮ್ಯಾಚ್ ಅವೇ, ಒಂದು ಮ್ಯಾಚ್ ಹೋಮ್ ಗ್ರೌಂಡಲ್ಲಿ ಅದೇ ಥರ ಇದೆ. ಲಾಸ್ಟ್ 2 ಮ್ಯಾಚಸ್ ಮಾತ್ರ ಚಿನ್ನಸ್ವಾಮಿ ಅಲ್ಲಿದೆ, ಎಗೇನೆಸ್ಟ್ SRH ಮತ್ತು KKR ಅಲ್ಲಿದೆ. ಸೊ ನಮ್ಮದು ಪ್ಲೇಯಿಂಗ್ 11 ಹೆಂಗಿರ್ಬೋದು ಅಂತ ನನ್ನ ಪ್ರಿಡಿಕ್ಷನ್ ಇದು. ಸೊ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟು. ಸೊ ಡೆಫಿನೆಟ್ಲಿ ನಾನು ದೇವದತ್ ಪಡಿಕಲ್ನ ಥರ್ಡಲ್ಲಿ ತರಲ್ಲ, ಲಿವಿಂಗ್ಸ್ಟನ್ ನಂದು ಥರ್ಡಲ್ಲಿ, 1 ಡೌನಲ್ಲಿ ಬರೋದು. ಸೊ ನೆಕ್ಸ್ಟ್ ನಮ್ಮ ರಜತ್ ಪಾಟಿದಾರು, ಅದಾದಮೇಲೆ ಜಿತೇಶ್ ಶರ್ಮಾ. ಯಾಕೆ ರಜತ್ ಪಾಟಿದಾರು ಮತ್ತು ಜಿತೇಶ್ ಶರ್ಮನ ಬ್ಯಾಕ್ ಟು ಬ್ಯಾಕ್ ಹಾಕ್ಕೊಂಡಿದ್ದೀನಿ ಅಂದರೆ, ಈ ಮಿಡ್ಲ್ ಆರ್ಡರ್ಸಲ್ಲಿ ಆ್ಯಕ್ಚುಲಿ ಸ್ಪಿನ್ನರ್ಸ್ ಜಾಸ್ತಿ ಇರ್ತಾರೆ. ಅದಕ್ಕೆ ನಮ್ಮ ಇಂಡಿಯನ್ ಕಂಟೆಂಡರ್ಸೇ ಬೆಸ್ಟ್ ಬ್ಯಾಟಿಂಗ್ ಅನ್ನೋ ಹೇಳಿ ನಾನು ರಜತ್ ಪಾಟಿದಾರು ಮತ್ತು ಜಿತೇಶ್ ಶರ್ಮಾ. ಅದಾದಮೇಲೆ ಫಿನಿಶಿಂಗಿಗೆ ಟಿಮ್ ಡೇವಿಡ್ ಮತ್ತು ಕೃಣಾಲ್ ಪಾಂಡ್ಯ. ಹಿಯರ್ ನನ್ನ ಕೃಣಾಲ್ ಪಾಂಡ್ಯ ಫ್ಲೋಟರ್ ಇರ್ತಾರೆ. ಸೊ ಒಂದು ವೇಳೆ ಸ್ಪಿನ್ ಜಾಸ್ತಿ ಆಗಿ ವಿಕೆಟ್ ಬಿತ್ತು ಅಂದರೆ 1 ಡೌನೇ ನಾನು ಕೃಣಾಲ್ ಕರ್ಕೊಂಬರ್ತೀನಿ. 1 ಡೌನ್ ಟು 7 ಡೌನ್ವರೆಗೂ ಫ್ಲೋಟರ್ ಆಗಿ ಯೂಸ್ ಮಾಡ್ತೀನಿ. ರಸಿಕ್ ದಾರ್ ಇರ್ತಾರೆ. ನೆಕ್ಸ್ಟು ಭುವಿ, ಹ್ಯಾಸಲ್ವುಡ್ಡು ಮತ್ತು ನಮ್ಮ ಯಶ್ ದಯಾಳ. ನನಗೆ ಇಲ್ಲಿ ಇಂಪ್ಯಾಕ್ಟ್ ಯಾರ್ಯಾರು ಇರ್ತಾರೆ ಅಂತ ಅಂದರೆ, ಆ್ಯಕ್ಚುಲಿ ಹೋಮ್ ಗ್ರೌಂಡಿಗೆ ಬೇರೆ ಇಂಪ್ಯಾಕ್ಟ್ ಮಾಡಿದ್ದೀನಿ, ಚಿದಂಬರಮಲ್ಲಿ ಬೇರೆ ಮಾಡಿದ್ದೀನಿ, ಮತ್ತು ಈಡನ್ ಗಾರ್ಡ್ಸಲ್ಲಿ ಬೇರೆ ಮಾಡಿದ್ದೀನಿ. ನಂದು ಚಿದಂಬರಮಲ್ಲಿ DDP, ಸ್ವಸ್ತಿಕ್ ಚಿಗಾರ ಮತ್ತು ಸ್ವಪ್ನಿಲ್ ಸಿಂಗು ಇದ್ದಾರೆ ನಂದು ಇಂಪ್ಯಾಕ್ಟ್ ಪ್ಲೇಯರ್ಸು. ಇದರಲ್ಲಿ ಒಂದು ಚೇಂಜಸ್ ಏನು ಮಾಡಿದ್ದೀನಿ ಅಂದರೆ, AM ಲಿವಿಂಗ್ಸ್ಟನ್ ಜಾಗದಲ್ಲಿ ಜೇಕಬ್ ಬೆಥಲ್ ತಗೊಂಬಂದಿದ್ದೀನಿ. ಯಾಕೆಂದರೆ ಅವನು ಲೆಫ್ಟ್ ಹ್ಯಾಂಡರ್ ಇದ್ದಾನೆ, ಸ್ವೀಪ್ ಮಾಡ್ತಾನೆ, ಸೊ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಅವನ್ನ ತೊಗೊಂಬಂದಿದ್ದೀನಿ. ಮತ್ತು ಇಲ್ಲಿ ಸ್ವಪ್ನಿಲ್ ಸಿಂಗ್ನ ತೊಗೊಂಬಂದಿದ್ದೀನಿ ನಾನು ಆ್ಯಕ್ಚುಲಿ ವಾಪಸ್ಸು. ಯಾಕೆ ಅಂತಂದರೆ, ಒಂದು ಬ್ಯಾಟಿಂಗು ಡೌನ್ ಆರ್ಡ್ರಲ್ಲಿ ಚೆನ್ನಾಗಿರುತ್ತೆ ಮತ್ತು ಸ್ವೀಪು ಹೊಡೆಯೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತ. ಸೊ ಅದೇ ಈಡನ್ ಗಾರ್ಡಲ್ಲಿ ಯಾರು ಇರಬೇಕು ಅಂದರೆ, ಕೊಹ್ಲಿ, ಫಿಲ್ ಸಾಲ್ಟು, ಲಿವಿಂಗ್ಸ್ಟನ್ನು, ರಜತ್ ಪಾಟಿದಾರು, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ, ಭುವಿ, ಹ್ಯಾಸಲ್ವುಡ್ಡು ಮತ್ತು ಯಶ್ ದಯಾಳ. ಇಂಪ್ಯಾಕ್ಟು ಇಲ್ಲಿ DDP ಇರ್ತಾನೆ, ಸ್ವಸ್ತಿಕ್ ಚಿಗಾರ, ಸ್ವಪ್ನಿಲ್ ಸಿಂಗ್ ಇದ್ದಾರೆ. ಸೊ ಇಲ್ಲಿ ನಂದು ಏನು ಹೇಳಬೇಕು ಅಂತ ಅಂದರೆ, ಡೆಫಿನೆಟ್ಲಿ ನನಗೆ ರಿಪ್ಲೇಸ್ಮೆಂಟ್ ಅಂತ ನೋಡಿದ್ರೆ, ನಾನು ಡೌನ್ ಆದ ಆರ್ಡರ್ ನಾನು DDP ನೋಡಲ್ಲ. ಫಸ್ಟಲ್ಲಿ ನೋಡೋದಾದರೆ, ಒಂದು ವೇಳೆ ಬೇಗ ವಿಕೆಟ್ ಹೋಯ್ತು, ಚೇಸಿಂಗಲ್ಲಿ ಇದ್ದೀವಿ, ಅವಾಗ ಬೇಕಿದ್ರೆ DDPನ ಕರ್ಕೊಂಬರ್ಬೋದು. ಇಲ್ಲ ಅಂದರೆ ಡೆಫಿನೆಟ್ಲಿ ಡೌನ್ ದ ಆರ್ಡರ್ ನಾನು ಸ್ವಸ್ತಿಕ್ ಚಿಗಾರನೇ ನೋಡೋದು. ಸೊ ಇದು ನಂದು ಪ್ರೊಬಬಲ್ 11 ಫಾರ್ ಅನ್ ಈಡನ್ ಗಾರ್ಡನ್. ಸೊ ನಿಮ್ದು ಏನಾದರೂ ಚೇಂಜಸ್ ಇದೆ ಅಂದರೆ ಡೆಫಿನೆಟ್ಲಿ ನೀವು ನನಗೆ ಪಿಂಗ್ ಮಾಡಿ, ಏನು ಅಂತ ನೋಡೋಣ. ಕೀ ಫ್ಯಾಕ್ಟರ್ಸು ಏನೇನು ನಾವು ಈ ಸರಿ ಕಪ್ ಗೆಲ್ಲೋದಕ್ಕೆ ಕೀ ಫ್ಯಾಕ್ಟರ್ಸ್ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದರೆ, ವಿರಾಟ್ ಆಂಕರ್ ರೋಲ್ ಹೆಂಗೆ ಮಾಡ್ತಾರೆ, ಫಿಲ್ ಸಾಲ್ಟ್ ಫೈರ್ ವರ್ಕ್ಸ್ ಹೆಂಗಿರುತ್ತೆ, ರಜತ್ ಪಾಟಿದಾರ್ ಅಟ್ಯಾಕಿಂಗ್ ಎಗೇನೆಸ್ಟ್ ಸ್ಪಿನ್ ಹೆಂಗೆ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲಿವಿಂಗ್ಸ್ಟನ್ ಫಾರ್ಮು ಮತ್ತು ಅವರು 15th ಓವರ್ವರೆಗೂ ಸಸ್ಟೈನ್ ಆಗ್ತಾರೆ ಅನ್ನೋದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಜಿತೇಶ್ ಶರ್ಮಾ ಮತ್ತು ಟಿಮ್ ಡೇವಿಡ್ ಫಿನಿಶಿಂಗ್ ಹೆಂಗೆ ಮಾಡ್ತಾರೆ ಅನ್ನೋದು. ಕೃಣಾಲ್ ಪಾಂಡ್ಯದು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ, ಬ್ಯಾಟಿಂಗಲ್ಲಿ ಫ್ಲೋಟಿಂಗ್ ಮಾಡಿಕೊಂಡು ಮತ್ತು ಬೌಲಿಂಗಲ್ಲಿ ಹೆಂಗೆಲ್ಲ ಮಾಡ್ತಾರೆ ಅನ್ನೋದು ಕೂಡ ಮ್ಯಾಟ್ರ್ ಆಗಿರುತ್ತೆ. ನಂಬರ್ ಆಫ್ ವಿಕೆಟ್ಸ್ ಟೇಕಿಂಗ್ ಇನ್ ಪವರ್ ಪ್ಲೇ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಸುಯೇಶ್ ಶರ್ಮಾ ಮ್ಯಾಜಿಕ್ ಇನ್ ಮಿಡ್ಲ್ ಓವರ್ಸ್, ಅವನೇನಾದರೂ ಮ್ಯಾಜಿಕ್ ಮಾಡ್ತಾನ ಅನ್ನೋದು. ಮತ್ತು ಯಶ್ ದಯಾಳ್ ಕನ್ಸಿಸ್ಟೆನ್ಸಿ ಕೂಡ ಮ್ಯಾಟ್ರ್ ಆಗುತ್ತೆ. ಮತ್ತು ಡೆತ್ ಬೌಲಿಂಗಲ್ಲಿ ನಮ್ಮ ಭುವಿ ಮತ್ತು ಹ್ಯಾಸಲ್ವುಡ್ದು. ಗೇಮ್ ಚೇಂಜಿಂಗ್ ಪ್ಲೇಯರ್ಸ್ ಯಾರು ಅಂದರೆ ಡೆಫಿನೆಟ್ಲಿ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟು, ಲಿವಿಂಗ್ಸ್ಟನ್ನು, ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ಮತ್ತು ಭುವಿ. ಇವರು ಇಷ್ಟು ಜನ ನನಗೆ ಗೇಮ್ ಚೇಂಜಿಂಗ್ ಪ್ಲೇಯರ್ಸು. ಯಾಕೆ ಅಂತ ಹೇಳ್ತೀನಿ. ಇವರಲ್ಲಿ ಆವತ್ತಿನ ದಿನ ಯಾರ್ದಾಗಿರುತ್ತೆ ಅವರು ಡೆಫಿನೆಟ್ಲಿ ಗೇಮ್ ಚೇಂಜಿಂಗ್ ಪ್ಲೇಯರ್ಸ್ ಆಗಿರ್ತಾರೆ. ಕೊಹ್ಲಿ ಬಗ್ಗೆನೂ ಹೇಳೋಂಗಿಲ್ಲ, ಫಿಲ್ ಸಾಲ್ಟ್ ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ಅಂತಲೂ ಹೇಳೋಂಗಿಲ್ಲ, ಲಿವಿಂಗ್ಸ್ಟನ್ ಹೆಂಗೆ ಹೊಡಿತಾನೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ರಜತ್ ಪಾಟಿದಾರ್ ನಾನೇನು ಹೇಳೋಂಗಿಲ್ಲ, ಈಸ್ ಅ ಗೇಮ್ ಚೇಂಜಿಂಗ್ ಪ್ಲೇಯರ್ ಅಂತ ಪ್ರೂವ್ ಆಗೋಗಿದೆ. ಜಿತೇಶ್ ಶರ್ಮಾ ಮತ್ತು ಟಿಮ್ ಡೇವಿಡ್ ಹೆಂಗೆ ಫಿನಿಶ್ ಮಾಡ್ತಾರೆ,
ಮತ್ತು ಶ್ರೇಯಸ್ ಶರ್ಮಾದ ಮ್ಯಾಜಿಕ್ ಹೆಂಗೆ ವರ್ಕ್ ಆಗುತ್ತೆ, ಡೆತ್ ಬೌಲಿಂಗಲ್ಲಿ ನಮ್ಮ ಭುವಿ ಏನೆಲ್ಲ ಚೇಂಜ್ ಮಾಡ್ತಾರೆ ಅನ್ನೋದ್ರ ಮೇಲೆ, ಮತ್ತು ಕೃಣಾಲ್ ಪಾಂಡ್ಯ ಹೆಂಗೆ ಅಫ್ಲೋಟ್ ಮಾಡ್ತಾರೆ ಅನ್ನೋದು ಕೂಡ ಮ್ಯಾಟ್ರ್ ಆಗಿರುತ್ತೆ. ರನ್ ಕೊಡದೆ ಹೆಂಗೆ ಕಟ್ ಆಗ್ತಾರೆ ಬೌಲಿಂಗಲ್ಲಿ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಕಂಪ್ಯಾರಿಸನ್ ನೋಡೋದಾದರೆ ಇಲ್ಲಿ ಕೊಹ್ಲಿ, ಫಿಲ್ಸಾಲ್ಟು, ಪಟ್ಟಿದಾರ ಇವ್ರಿಗೆ ಆ್ಯಕ್ಚುಲಿ ಅವರು ಡಿಕಾಕು ಮತ್ತು ಸುನಿಲ್ ನರೈನು ಇವ್ರ ಕಂಪ್ಯಾರಿಸನ್ ನನಗೆ ಆ್ಯಕ್ಚುಲಿ ಅಷ್ಟು ಇದಾಗ್ತಿಲ್ಲ. ನಮ್ಮ RCB ಫಸ್ಟು ಟಾಪ್ 3ನಲ್ಲಿ ಹೈಯರ್ ಎಂಡಲ್ಲಿದೆ. ಮಿಡ್ಲ್ ಆರ್ಡರ್ಸಲ್ಲಿ ಬಂದಾಗ ಡೆಫಿನೆಟ್ಲಿ ಅವ್ರು ಸ್ವಲ್ಪ ಬೆಟರ್ ಇದ್ದಾರೆ. ಯಾಕೆ ಅಂತ ಅಂದರೆ ಅಲ್ಲಿ ರಿಂಕು ಸಿಂಗು ಮತ್ತು ರಸಲ್ ಇದ್ದಾರೆ. ಮತ್ತು ಇಲ್ಲಿ ಫಾಸ್ಟ್ ಬೌಲಿಂಗ್ ಅಂತ ಬಂದಾಗ ವಿ ಆರ್ ಅಹೆಡ್. ಆ್ಯಂಡ್ ದ ಥಿಂಗ್ ಈಸ್ ಡೆಫಿನೆಟ್ಲಿ ಹೇಳಬೇಕು ಅಂದರೆ RCB ಲಿಟ್ಲ್ ಅಹೆಡ್ ಇದೆ. ಬಟ್ ಇದನ್ನು ನಾವು ಅಹೆಡ್ ಅಂತ ಅಂದ್ಕೊಳಂಗಿಲ್ಲ, ಯಾಕೆಂದರೆ ಹೋಮ್ ಗ್ರೌಂಡಲ್ಲಿ ಆಡ್ತಿರೋದ್ರಿಂದ ಅದು ಸ್ವಲ್ಪ ಟಫೇನೆ. ಪ್ರಿಡಿಕ್ಷನ್ ಏನು ಅಂದರೆ ಡೆಫಿನೆಟ್ಲಿ ನಾವು ಕ್ವಾಲಿಫೈ ಆಗ್ತೀವಿ. ಸೊ ನಮ್ಮದು ನಾನೇನು ಹೇಳಿದ್ನಲ್ಲ ಕೀ ಫ್ಯಾಕ್ಟರ್ಸು, ಅದೆಲ್ಲ ನಮ್ಮ ಪ್ಲೇಯರ್ಸು ಅವರು ಕೀ ಫ್ಯಾಕ್ಟರ್ನ ಅಚೀವ್ ಮಾಡಿಕೊಂಡ್ರು ಅಂದರೆ ಡೆಫಿನೆಟ್ಲಿ 18ನೇ ಸಲ ಕಪ್ ನಮ್ಮದಾಗುತ್ತೆ. ಇದು ನನ್ನ ಓವರಾಲ್ ಈ ಸಲ RCB ಬಗ್ಗೆ ಏನು ವಿಡಿಯೋ ಮಾಡಬೇಕು ಅಂತ ಹೇಳಿ ಮಾಡಿಟ್ಟಿದ್ನಲ್ಲ ಇದು. ಸೊ ನಿಮ್ಮ ಅನಿಸಿಕೆ ಏನಾದರೂ ಬೇರೆ ಇತ್ತು ಅಂದರೆ ಡೆಫಿನೆಟ್ಲಿ ಕಾಮೆಂಟ್ಸ್ ಮಾಡಿ. ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡೋಣ. ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ RCB ಮ್ಯಾಚಸ್ ಬಗ್ಗೆ ಅಪ್ಡೇಟ್ ಜೊತೆ. ಧನ್ಯವಾದಗಳು.